وبركاته. بسم الله والحمد لله والصلاة والسلام على أشرف رسول الله وعلى آله وصحبه أجمعين أما بعد. ಗೌರವಾನ್ವಿತ ಈ ಸಭೆಯ ತೀರ್ಪುಗಾರರು ಹಾಗೂ ಇಲ್ಲಿ ನೆರೆತಿರುವ ಮುತಹಲ್ಲಿಂ ಮಿತ್ರರು, ಈ ಎಸ್ಪೆರೆನ್ಸಾ ಎಂಬ ವೇದಿಯಲ್ಲಿ ನನಗೆ ಅರ್ಪಿತವಾದ ವಿಷಯ 2024ರ ಬಜೆಟ್ ಭಾರತದ ಸಂಪತ್ ವ್ಯವಸ್ಥೆಯನ್ನು ಬದಲಾಯಿಸುವುದೇ ಎಂಬುದಾಗಿದೆ. ಮೊದಲಾಗಿ ನಾವು ತಿಳಿದಿರಬೇಕಾದ ಒಂದು ವಿಷಯವಾಗಿದೆ ಈ ಬಜೆಟ್ ಏನಾಗಿದೆ. ಈ ಬಜೆಟ್ ಏತಕ್ಕಾಗಿ ಆಗಿದೆ? ಈ ಬಜೆಟ್ ಅನ್ನು ನಾವು ಉಪಯೋಗಿಸುವುದು ಒಂದು ಸರ್ಕಾರದ ಒಂದು ದೇಶದ ಸಂಪತ್ ವ್ಯವಸ್ಥೆಯನ್ನು ಬದಲಾಯಿಸಲು, ಜನರ ಗುಣಮಟ್ಟವನ್ನು ಜನರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಹಾಗೂ ದೇಶದ ಬಲವನ್ನು ಹೆಚ್ಚಿಸಲು ಪ್ರಮುಖವಾಗಿ ಕಾರ್ಯನಿರ್ವಹಿಸುವ ಒಂದಾಗಿದೆ ಬಜೆಟ್ ಎಂಬುದು. ದೇಶವು ಆರ್ಥಿಕವಾಗಿ ಬಲವಾಗುವ ಪ್ರಯತ್ನದಲ್ಲಿ ಈ ಬಜೆಟ್ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಒಂದು ದೇಶದ ಒಂದು ವರ್ಷಕ್ಕಿರುವ ಒಂದು ಬಜೆಟ್ ಅನ್ನು ಮೊದಲಾಗಿಯೇ ತೀರ್ಮಾನ ಮಾಡಿರುತ್ತಾರೆ. ಅದು ತುಂಬಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದರಲ್ಲಿ ಒಂದಾಗಿದೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ. ಭಾರತ ಒಂದು ಕೃಷಿ ಆಧಾರಿತ ದೇಶವಾಗಿರುವುದರಿಂದ ರೈತರಿಗೆ ಸಹಾಯ ಮಾಡುವ ನೂತನ ಯೋಜನೆಗಳು, ಸುಧಾರಿತ ಕೃಷಿ ತಂತ್ರಜ್ಞಾನ ಮತ್ತು ಬೆಳೆ ವಿಮೆ ಯೋಜನೆಗಳಿಗೆ ಹೆಚ್ಚಿನ ಬಂಡವಾಳವನ್ನು ಒದಗಿಸುವ ನಿರೀಕ್ಷೆ ಇದೆ. ಇದರಿಂದ ಗ್ರಾಮೀಣ ಆರ್ಥಿಕತೆ ಬಲವರ್ಧನೆ ಸಾಧ್ಯವಾಗುತ್ತದೆ ಮತ್ತು ನಗರ ಪ್ರದೇಶಗಳಿಗೆ ನಿರ್ವಹಿಸಬಹುದಾದ ಆರ್ಥಿಕ ಸ್ಥಿರತೆ ಒದಗಿಸುತ್ತದೆ. ಎರಡನೇದಾಗಿದೆ ಉದ್ಯೋಗ ಸೃಷ್ಟಿ ಮತ್ತು ಕೈಗಾರಿಕೆ. ಈಗಿನ ಸಮಯದಲ್ಲಿ ಹಲವಾರು ಜನರು ನಿರುದ್ಯೋಗರಾಗಿ ಹೀಗೆ ಕಾಲವನ್ನು ಚಲಿಸುತ್ತಾ ಇದ್ದಾರೆ. ಇದರ ಹೊರತಾಗಿ ಆಗಿದೆ ಸರ್ಕಾರವು ಈ ಕಾಯ್ದೆಯನ್ನು ಹೊರತಂದದ್ದು ಉದ್ಯೋಗ ಸೃಷ್ಟಿ ಮತ್ತು ಕೈಗಾರಿಕೆ, ಅಂದರೆ ಮೇಕ್ ಇನ್ ಇಂಡಿಯಾ ಅಂಡ್ ಮತ್ತು ನಿರ್ಭರ ಭಾರತ. ಬಂಡವಾಳ ಹೂಡಿಕೆಗಳನ್ನು ಉತ್ತೇಜಿಸಲು ಹೊಸ ಯೋಜನೆಗಳನ್ನು ಪರಿಚಯಿಸುವ ಮೂಲಕ ದೊಡ್ಡ ಕೈಗಾರಿಕೆಗಳಿಗೆ ಹೆಚ್ಚಿನ ಮುನ್ನಡೆ ನೀಡುವುದು ಸರ್ಕಾರದ ಉದ್ದೇಶವಾಗಿದೆ. ಇದರಿಂದಾಗಿ ನಿರುದ್ಯೋಗ ಇಲ್ಲದೆ ಆಗಲು ಸಾಧ್ಯತೆ ಇದೆ ಎಂಬುದಾಗಿದೆ ಸರ್ಕಾರದ ಉದ್ದೇಶ ಎಂಬುದು. ಮೂರನೆಯದಾಗಿದೆ ಡಿಜಿಟಲೀಕರಣ ಮತ್ತು ತಂತ್ರಜ್ಞಾನ ಕ್ಷೇತ್ರ. ಅಂದರೆ ಈ ಬಜೆಟ್ ಡಿಜಿಟಲ್ ಅಂದರೆ ಆಧುನಿಕ ನಿರ್ವಹಣೆ ಮತ್ತು ಡಿಜಿಟಲೀಕರಣ ಅಂದರೆ ನಮ್ಮ ಕೃಷಿ ಮಾಡಲು ಬೇಕಾಗಿ ಈಗ ಕೈಯನ್ನು ಉಪಯೋಗಿಸುವ ಅವಶ್ಯಕತೆ ಇಲ್ಲ. ನಾವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವುದಾದರೆ ಹಲವಾರು ತರಹದ ಹಲವಾರು ತರಹದ ಒಂದು ಮೆಷಿನ್ಗಳು ಕೃಷಿಗಾಗಿ ಉಪಯೋಗಿಸುತ್ತಿದ್ದಾರೆ. ನಾಲ್ಕನೇದಾಗಿದೆ ಆಧುನಿಕ ನಿರ್ವಹಣೆ ಮತ್ತು ಶೋಷಣೆ. ಅಂದರೆ ಮತ್ತು ಕರ ಮಂಡಳಿಯ ಸುಧಾರಣೆ. ಹೀಗೆ ಹಲವಾರು
ಕೇಂದ್ರಗಳಲ್ಲಿ ಬಜೆಟ್ ಕಾರ್ಯನಿರ್ವಹಿಸುತ್ತಿದೆ. ಒಂದು ಕೊನೆಯದಾಗಿದೆ ಮಾರ್ಗದರ್ಶಕ ಬಜೆಟ್. ಮಾರ್ಗದರ್ಶಕ ಬಜೆಟ್ ಎಂದರೆ ಭಾರತದ ಆರ್ಥಿಕವಾಗಿ ಬಲಪಡಿಸುವ ನಿಟ್ಟಿನಲ್ಲಿ ಈ ಬಜೆಟ್ ದೇಶದ ಆರ್ಥಿಕತೆ ಮತ್ತು ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ಬದಲಾಯಿಸಲು ಮುಖ್ಯವಾದ ಕಾರ್ಯವನ್ನು ನಿರ್ವಹಿಸುತ್ತದೆ. ನನ್ನ ಮಾತುಗಳನ್ನು ನಾನು ವಿರಾಮ ಹಾಕ್ತೇನೆ. ಆಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.